ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿಲ್ಲ ಅಂದರೂ ಚೆನ್ನಾಗಿದ್ದೀವಿ ಅಂತ ಹೇಳೋವಷ್ಟು ಮನೋಸ್ಥೈರ್ಯ ಎಲ್ರಿಗೂ ಬರಲಿ, ನನಗೂ ಸೇರಿಸಿ ದೇವ್ರ ಹತ್ರ ಕೇಳ್ಕೊಳ್ತೀನಿ. ತುಂಬ ದಿನದಿಂದ ನನಗೆ ಕೇಳ್ತಾ ಇದ್ದಂತಹ ಪ್ರಶ್ನೆ, ಕೊಳ್ಳೆಗಾಲಕ್ಕೂ ಕೊಡಗಿಗೂ ಏನು ಸಂಬಂಧ? ಅಂದರೆ ರಾಜ್ ಕೊಳ್ಳೆಗಾಲದವರು, ನೀವು ಕೊಡಗಿನವರು. ಸೊ ನಿಮ್ಮಿಬ್ಬರಿಗೂ ಹೇಗೆ ಪರಿಚಯ ಆಯಿತು ಆ್ಯಂಡ್ ಹೇಗೆ ಸಂಬಂಧ ಬೆಸೀತು ಅಂತ ಕೆಲವರು ಕೇಳ್ತಾ ಇದ್ರಿ. ಸೊ ನಾನೇನಾದರೂ ಕೊಳ್ಳೆಗಾಲದಲ್ಲಿ ಸ್ಟಡಿ ಮಾಡಿದ್ನಾ ಅಥವಾ ರಾಜ್ ಏನಾದರೂ ಕೂರ್ಗಲ್ಲಿ ಸ್ಟಡಿ ಮಾಡಿದ್ರಾ? ಸೊ ಎಲ್ಲ ಡೀಟೇಲ್ಸ್ ನಿಮಗೆ ಕೊಡ್ತೀನಿ. ಸೊ ದೊಡ್ಡ ಸ್ಟೋರಿ ಅದು. ಪ್ರೀತಿ ಮಾಡಬೇಕು ಅಂತ ಮಾಡಿದ್ದಲ್ಲ, ಅದು ಸ್ಟೋರಿ ನಿಮಗೆ ಗೊತ್ತಾಗತ್ತೆ. ಮದುವೆ ಆಗಲೇಬಾರ್ದು ಅಂತ ಕನಸಿಟ್ಕೊಂಡಿದ್ದವಳು ನಾನು. ಕನಸಲ್ಲ ಅದು, ಮದುವೆ ಆಗಬಾರ್ದು ಅಂತ ನಿರ್ಧಾರ ಮಾಡಿದವಳು ನಾನು. ಬಟ್ ಕೊನೆಗೂ ಒಂದು ಸಂಬಂಧದಲ್ಲಿ ನಾನು ಏನು ಹೇಳ್ತೀನಿ, ಅದಕ್ಕೆ ಒಪ್ಕೊಳ್ತೀನಿ. ಸೊ ಅದು ಹೇಗೆ ಅನ್ನೋದನ್ನು ನಾವು ನೋಡೋಣ. 2014 ನಾನು ಮ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ ME ಮುಗಿಸ್ಕೊಂಡು ಮಾಸ್ಟರ್ ಆಫ್ ಆರ್ಟ್ಸ್ ಇನ್ ಎಕನಾಮಿಕ್ಸ್ ಕಂಪ್ಲೀಟ್ ಮಾಡಿಕೊಂಡು ಮನೆಗೆ ಬಂದೆ. ಮನೆಗೆ ಬಂದು 1 ವೀಕ್ ಆದಮೇಲೆ ನನಗೆ ಗೋಣಿಕೊಪ್ಪದಲ್ಲಿ ಜಾಬ್ ಆಯಿತು, ಕ್ಯಾಲ್ ಸ್ಕೂಲಲ್ಲಿ. ಸೊ ನಾನು 1 ಇಯರ್ ವರ್ಕ್ ಮಾಡಿದೆ ಅಲ್ಲಿ. ಯಾಕಂದರೆ ಆವಾಗ ಸ್ಟಾರ್ಟಿಂಗು ಆ್ಯಸ್ ಅ ಫ್ರೆಷರ್ ವರ್ಕ್ ಮಾಡ್ತಾಯಿದ್ದೆ. ಲಾಟ್ ಆಫ್ ಚಾಲೆಂಜಸ್ ಇತ್ತು, ಅದನ್ನೆಲ್ಲ ಫೇಸ್ ಮಾಡಿ ನನ್ನನ್ನು ನಾನು ಪ್ರೂವ್ ಮಾಡ್ಕೊಳ್ಳೋವಂಥ ಸ್ಟೇಜು. ಸೊ ಆ್ಯಂಡ್ ಅದು ಅಲ್ಲದೆ ಮನೆಯಲ್ಲಿ ಸೋ ಮೆನಿ ಥಿಂಗ್ಸ್. ಸೊ ಮನೆಗೆ ಹಿರಿಮಗಳು, ಜವಾಬ್ದಾರಿ ತಗೊಳ್ಳೇಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಮನೆಯಲ್ಲಿ. ಆಪ್ಷನ್ ಇರಲಿಲ್ಲ. ಸೊ ನನಗೇನು ಅನ್ನಿಸ್ತು ಅಂದರೆ, ಓಕೆ, ನನ್ನ ಅಮ್ಮ ಮತ್ತು ತಮ್ಮನ್ನು ನೋಡಿಕೊಂಡು ನಾನು ಮನೇಲೇ ಇದ್ಬಿಡ್ತೀನಿ. ಯಾಕೆಂದರೆ ನನ್ನ ಮಮ್ಮಿ ತುಂಬ ಫೋರ್ಸ್ ಮಾಡ್ತಾಯಿದ್ರು, ಮದುವೆ ಇವಾಗಾದರೂ ಒಪ್ಕೋ ಅಂತ. ಬಟ್ ನಾನು ಇಲ್ಲಮ್ಮ, ಬೇಡ ಅಂತ ಹೇಳ್ತಾಯಿದ್ದೆ. ಸೊ ಅಂದರೆ ಬೇಡ ಅಂತ ಹೇಳೋದಕ್ಕಿಂತ ನಾನು ಅವಾಯ್ಡ್ ಮಾಡ್ತಿದ್ದೆ. ಆ ವಿಚಾರ ಬಂದಾಗ ಮಾತಾಡದೇ ಇರುವಂಥದ್ದು ಅಥವಾ ಎದ್ದು ಹೋಗಿಬಿಡುವಂಥದ್ದು. ನನ್ನ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದೆ ನಾನು, ಇಲ್ಲ, ನಾನು ಜವಾಬ್ದಾರಿ ತೊಗೊಂಡು ಇವ್ರ ಜೊತೆನೇ ಇರಬೇಕು ಅಂತ ಅಂದ್ಕೊಂಡು. ಆ್ಯಂಡ್ ಅದಾಗಿ 1 ಇಯರ್ ಆಯಿತು. 2014ಇಂದ 2015ವರೆಗೂ. ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗುತ್ತೆ. ನಮ್ಮ ಸ್ಕೂಲಲ್ಲಿ ಜಿಮ್ ಓಪನ್ ಮಾಡಿದರು. ಬೋತ್ ಅಂದರೆ ನಮ್ಮ ಮ್ಯಾನೇಜ್ಮೆಂಟ್ ಅವರು, ಟೀಚರ್ಸ್ಗೂ ಜಿಮ್ ಇದೆ, ನೀವು ಫಿಟ್ ಆಗಿರಬೇಕು, ಹೆಲ್ದಿ ಆಗಿರಬೇಕು, ಬಿಕಾಸ್ ಎನಿವೇ ಇಟ್ ಈಸ್ ಸ್ಪೋರ್ಟ್ಸ್ ಸ್ಕೂಲ್. ಅಂದರೆ ಕಂಪ್ಲೀಟ್ ಸ್ಪೋರ್ಟ್ಸ್ ಅಲ್ಲ, ಬೋತ್ ಅಕಾಡೆಮಿಕ್ಸ್ ಆ್ಯಂಡ್ ಸ್ಪೋರ್ಟ್ಸ್ಗೆ ಇಂಪಾರ್ಟೆನ್ಸ್ ಕೊಡೋಂಥ ಸ್ಕೂಲ್ ಅಂದಮೇಲೆ ಟೀಚರ್ಸ್ ಕೂಡ ಫಿಟ್ ಆಗಿರಬೇಕು ಅಂತ ಹೇಳಿ ಜಿಮ್ ಫೆಸಿಲಿಟಿ ಯೂಸ್ ಮಾಡ್ಕೊಳ್ಬೋದು. ಅದರಲ್ಲೂ ಇನ್ ಹೌಸ್ ಸ್ಟಾಫ್ಗೆ ಅಂದರೆ ಹಾಸ್ಟೆಲ್ ಟೀಚರ್ಸ್ಗೆ ಎಕ್ಸ್ಟ್ರಾ ಫೆಸಿಲಿಟಿ ಇದ್ದೇ ಇರುತ್ತೆ. ಸೊ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿದಾಗ, ಓಕೆ ನೋಡೋಣ, ಅದು ಓಪನ್ ಆಗಲಿ ಆ್ಯಂಡ್ ಜಿಮ್ ಇನ್ಸ್ಟ್ರಕ್ಟ್ರ್ ಬರಬೇಕು ಅಂತೆಲ್ಲ ನಾವು ಟೀಚರ್ಸ್ಗಳು ಮಾತಾಡ್ಕೋತಾ ಇದ್ವಿ. ಆವಾಗ ಒಂದು ದಿವಸ ನಾನು ಹೀಗೆ ಸ್ಟಾಫ್ ರೂಮಲ್ಲಿ ಕೂತ್ಕೊಂಡು ಏನೋ ವರ್ಕ್ ಮಾಡ್ತಾಯಿದ್ದೆ. ನಮ್ಮ ಟೀಚರ್ಸ್ ಮಾತಾಡೋದು ನನಗೆ ಕೇಳಿಸ್ತಾ ಇತ್ತು. ಜಿಮ್ ಇನ್ಸ್ಟ್ರಕ್ಟ್ರ್ ಚಾಯ್ ಉಂಡಲ್ಲ ಅಂತ ಅವರು ರಸವಾಗಿ ಮಾತಾಡ್ತಿದ್ದಾರೆ. ಅಂದರೆ ಎಂಜಾಯ್ ಮಾಡ್ಕೊಂಡು ಮಾತಾಡ್ತಿದ್ದಾರೆ ಅವ್ರನ್ನ. ಡಿಂಪಲ್ ಬಪ್ಪ ಎಷ್ಟು ಚೆನ್ನಾಗಿದ್ದಾನೆ ಅವನು, ಗುಳಿ ಕೆನ್ನೆ ಬೇರೆ ಇದೆ, ಹಾಗೆ ಹಿಂಗೆ ಅಂತ ಮಾತಾಡ್ತಿದ್ರು. ನಾನು ಇದ್ಯಾರಪ್ಪ, ನಮ್ಮ ಟೀಚರ್ಸು ಇಷ್ಟೊಂದು ಒಂದು ವ್ಯಕ್ತಿ ಇಷ್ಟು ಚೆನ್ನಾಗಿದ್ದಾನೆ ಅಂತ ಅವ್ರು ಒಪ್ಕೊಳ್ಳೋದೇ ಅಂದರೆ ಕಷ್ಟ ತುಂಬ. ಸೊ ಹುಡುಗಿರಿಗೆ ಅದು ಏನೋ ಒಂದು ಹುಡುಗ ಇಷ್ಟ ಅಂತ ಒಪ್ಕೊಳ್ಳೋದೇ ಭಾಳ ಕಷ್ಟ. ಅದರಲ್ಲೂ ಈ ಟೀಚರ್ಸ್ನೆಲ್ಲ ಅವರು ಒಪ್ಪಿಸಿದ್ದಾರೆ ಅಂದರೆ ಯಾರಪ್ಪ ಇದು ಅಂತ ಹಿಂಗೆ ಯೋಚನೆ ಮಾಡ್ತಾಯಿದ್ದೆ. ಅಷ್ಟೇ ಯೋಚನೆ ಮಾಡಿದ್ದು, ಬೇರೆ ಏನಿಲ್ಲ. ಆ್ಯಂಡ್ ಅದಾದಮೇಲೆ ನಮ್ಮ ಮಾಮೂಲಿ ನಮಗೇನೆಂದರೆ ಟೀಚರ್ಸ್ಗೂ ಕೂಡ ಮಧ್ಯಾಹ್ನ ಊಟದ ಫೆಸಿಲಿಟಿ ಸ್ಕೂಲಲ್ಲೇ ಇರುತ್ತೆ. ಸೊ ಸ್ಟೂಡೆಂಟ್ಸ್ನ ಕರ್ಕೊಂಡು ನಾವು ಊಟಕ್ಕೆ ಹೋಗಿ ಅದು ಮುಗಿಸ್ಕೊಂಡು ಬಂದ ಮೇಲೆ ಕೋಚಸ್ ಹೋಗ್ತಾರೆ. ಅಂದರೆ ಸ್ವಿಮ್ಮಿಂಗ್ ಕೋಚು, ಜಿಮ್ ಕೋಚು ಅವರೆಲ್ಲ ಹೋಗ್ತಾರೆ. ಅವ್ರು ಹೋಗೋದು ನಮ್ಮ ಸ್ಟಾಫ್ ರೂಮ್ ದಾಟ್ಕೊಂಡೆ, ಬರೋದು ನಮ್ಮ ಸ್ಟಾಫ್ ರೂಮ್ ದಾಟ್ಕೊಂಡೆ. ಸೊ ಒಂದು ದಿವಸ ಅವರು ಆ ಕಡೆಯಿಂದ ಬರ್ತಾ ಇದ್ದಾರೆ ಎಲ್ಲ ಕೋಚಸ್ಗಳು. ಸೊ ನಾವು ಟೀಚರ್ಸ್ ಮಾಮೂಲಿ ಸ್ಟಾಫ್ ರೂಮಲ್ಲಿ 4-5 ಜನ ನಿಂತ್ಕೊಂಡು ಮಾತಾಡ್ತಾ ಇದ್ವಿ. ಆವಾಗ ಒಬ್ಬರು ಮ್ಯಾಮ್ ಹಿಂಗೆ ಹೇಳಿದ್ರು, ನೋಡಲ್ಲಿ ಅದೇ ನಾನು ಎಣ್ಣೆ ನಿಂತಲ್ಲ, ಅದೇ ಜಿಮ್ ಇನ್ಸ್ಟ್ರಕ್ಟರು ಅಂತ ಮಾತಾಡಿದ್ರು. ಸೊ ಆವಾಗ ನಾನು ಇದ್ಯಾರಪ್ಪ ಅಂತ ನೋಡಿದ್ರೆ, ನಿಜವಾಗ್ಲೂ ಫಸ್ಟ್ ಟೈಮ್ ನನಗೆ ಜಸ್ಟ್ ತಿರುಗಿ ನೋಡಿದ್ದಷ್ಟೇ. ASF ಅಂದರೆ ಅಶ್ವಿನಿ ನಾಚಪ್ಪ ಅವ್ರದ್ದು ಸ್ಪೋರ್ಟ್ಸ್ ಫೌಂಡೇಶನ್ ASF ಅಂತ, ಅವ್ರದ್ದು ಟೀ ಶರ್ಟ್ ಕೊಟ್ಟಿದ್ರು ಅವರಿಗೆ, ವೈಟ್ ಟೀ ಶರ್ಟು. ಸೊ
ವೈಟ್ ಆ್ಯಂಡ್ ರೆಡ್ ಕಾಂಬಿನೇಷನ್ ಟೀ ಶರ್ಟ್ ಆ್ಯಂಡ್ ಅವ್ರದ್ದು ಟ್ರ್ಯಾಕ್ ಪ್ಯಾಂಟ್ ಏನಿತ್ತು ಅದನ್ನ ಹಾಕ್ಕೊಂಡು ಚಬ್ಬಿ ಚಬ್ಬಿ ಇದ್ದರು ಆವಾಗ, ಸ್ವಲ್ಪ ಗುಂಡು ಗುಂಡಾಗಿ. ಆ್ಯಂಡ್ ಆ ಹೇರು ಏನೋ ತುಂಬ ಫ್ರಂಟಿಗೆ ಬಿಡೋ ಅಷ್ಟು ಹೇರು ಅದೆಲ್ಲ ಇತ್ತು. ಅವ್ರು ಬರ್ತಾ ಇದ್ದಾರೆ, ಎಲ್ಲರೂ ಒಂಥರ ಖುಷಿ ಪಡ್ತಿದ್ದಾರೆ. ಅವನು ನಿಜ ಅಲ್ವಾ ನೀನು ಹೇಳಿದ್ದು, ಎಷ್ಟು ಚೆನ್ನಾಗಿದ್ದಾನೆ ಅವನು ಅಂತ. ನಾನು ಜಸ್ಟ್ ಹಿಂಗೆ ನೋಡಿಬಿಟ್ಟು ಓ ನಿಜವಾಗ್ಲೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡೆ. ಸೊ ಅದಾದಮೇಲೆ ಅಷ್ಟೇ, ನಾವು ಅಲ್ಲಿ ಎಂಡ್ ಆಯಿತು ಆ್ಯಂಡ್ ಡ್ಯೂಟಿ ಮಾಡ್ತಾಯಿದ್ವಿ, ಹೋಗ್ತಾಯಿದ್ವಿ. ಓಕೆ. ಆ್ಯಂಡ್ ಎಗೇನ್ ನಮಗೆ ಇನ್ಫಾರ್ಮೇಷನ್ ಬಂತು, ಜಿಮ್ ಯೂಸ್ ಮಾಡ್ಬೋದು ಇವಾಗ ಸ್ಟಾರ್ಟ್ ಆಗ್ತಾಯಿದೆ ಟೀಚರ್ಸಿಗೆ ಅಂತ. ಸೊ ದೆನ್ ನಾನು ಮತ್ತು ನಮ್ಮ ರೂಮ್ಮೇಟ್ ಒಬ್ಬರಿದ್ದರು. ಸೊ ಅವರು ಕನ್ನಡ ಟೀಚರು. ಆ್ಯಂಡ್ ನಾವೇನು ಮಾಡಿದ್ವಿ, ಇಬ್ಬರು ಮಾತಾಡ್ಕೊಂಡ್ವಿ. ಅವ್ರು ಹೇಳಿದ್ರು ಮ್ಯಾಮ್ ಬನ್ನಿ, ಯಾಕಂದರೆ ಅವರು ಸ್ವಲ್ಪ ಶಾರ್ಟಾಗಿ ಗುಂಡಾಗಿದ್ದರು. ಮ್ಯಾಮ್ ಬನ್ನಿ, ಸ್ವಲ್ಪ ಫಿಟ್ಟಾಗಿರಬೇಕು, ಲೇಸಿನೆಸ್ ಆಗಿಬಿಡುತ್ತೆ ಅಂತ ಅಂದರು. ಆ್ಯಂಡ್ ನಾನು ಕೂಡ ಓಕೆ, ನನಗೂ ಯಾವಾಗಲೂ ಈ ಸ್ವಲ್ಪ ಜಾಗಿಂಗ್ ಮಾಡೋದು, ರನ್ನಿಂಗ್ ಮಾಡೋದು ಆ್ಯಂಡ್ ನನ್ನನ್ನು ನಾನು ಆಲ್ವೇಸ್ ಫಿಟ್ಟಾಗಿ ಇಟ್ಕೊಳ್ಳೋದು ನನಗೆ ತುಂಬ ಇಷ್ಟ. ನಾನು ಓಕೆ ಮ್ಯಾಮ್ ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೇಯಿಂದ ಸ್ಟಾರ್ಟ್ ಮಾಡ್ಕೊಂಡ್ವಿ ನಾವು ಜಿಮ್ಮಿಗೆ ಹೋಗಿ. ಮಾರ್ನಿಂಗ್ ಐ ಥಿಂಕ್ ನಾವು ಈವ್ನಿಂಗ್ ಟೈಮ್ ಸ್ಟಾರ್ಟ್ ಮಾಡಿದ್ದು ಫಸ್ಟು. ಸೊ ಈವ್ನಿಂಗ್ ಒಂದು 4:30 ಸೆಷನ್ ಸ್ಟಾರ್ಟ್ ಮಾಡ್ತಿದ್ವಿ. ಈವ್ನಿಂಗ್ ಹೋಗೋಕ್ಕೆ ಸ್ಟಾರ್ಟ್ ಆದ್ವಿ ಫಸ್ಟು. ಆಮೇಲೆ ನಮಗೆ ಅದು ಅಭ್ಯಾಸ ಆಗಿ ನಾನು ಮಾರ್ನಿಂಗ್ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಬಿಕಾಸ್ ಮಾರ್ನಿಂಗೇ ನಮಗೆ ಇನ್ ಹೌಸ್ ಟೀಚರ್ಸ್ಗೆ ಮಕ್ಕಳನ್ನ ಜಾಗಿಂಗ್ ಕರ್ಕೊಂಡು ಹೋಗಬೇಕು ಆ್ಯಂಡ್ ಲೈಟ್ ಎಕ್ಸಸೈಸ್ ಮಾಡಿಸ್ಬೇಕು ಅಂತ ಇರುತ್ತೆ. ಸೊ ಅದನ್ನು ನಾವು ಮಾಡ್ತಾಯಿದ್ವಿ. ಈವ್ನಿಂಗ್ ಹೋಗ್ತಿದ್ವಿ ಕ್ಲಾಸ್ ಮುಗಿಸ್ಕೊಂಡು. ಸೊ ಕ್ಲಾಸ್ ಮುಗಿಸ್ಕೊಂಡು ರೂಮಿಗೆ ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ನಾವು ಹೋಗ್ತಾಯಿದ್ವಿ. ಸೊ ಹೋಗಿ ಅವ್ರನ್ನ ನಾವು ಸರ್ ಅಂತ ಕರಿತೀವಿ. ಅವರು ಯಾಕೆಂದರೆ ಜಿಮ್ ಇನ್ಸ್ಟ್ರಕ್ಟರ್ ಅಲ್ವಾ, ನಾವು ಸಬ್ಜೆಕ್ಟ್ ಟೀಚರ್ಸು. ಸೊ ಗುಡ್ ಈವ್ನಿಂಗ್ ಸರ್ ಅಂತ ಹೇಳೋದು. ಆ್ಯಂಡ್ ಜಿಮ್ ಒಳಗಡೆ ಎಂಟ್ರಿಯಾಗಿ ಅವ್ರು ನಮಗೆ ಇನ್ಸ್ಟ್ರಕ್ಟ್ ಮಾಡ್ತಾಯಿದ್ರು. ಓಕೆ ಮೇಡಮ್, ಇದು ಥ್ರೆಡ್ ಮಿಲ್ಲು ಆ್ಯಂಡ್ ಇದು ಸೈಕ್ಲಿಂಗು ಅಂತೆಲ್ಲ ಹೇಳ್ಕೊಟ್ಟು ನಮಗೆ ಇದು ಮಾಡ್ತಾಯಿದ್ರು. ಸೊ ಹೀಸ್ ಆಲ್ಸೋ ಪ್ರೊಫೆಷ್ನಲಿಸ್ಟ್, ಅಂದರೆ ಅವರು ಪ್ರೊಫೆಷ್ನಲ್ ಆಗಿ ಅವ್ರೇನು ಹೇಳಬೇಕು ಟೀಚರ್ಸ್ಗೆ ಅದನ್ನ ಹೇಳ್ತಿದ್ದಾರೆ. ನಾವು ಅಷ್ಟೇ ಆ್ಯಸ್ ಅ ಟೀಚರ್ಸ್ ನಾವು ಅವರಿಂದ ಏನು ತೊಗೊಳ್ಬೇಕು ಅದನ್ನು ತೊಗೊಳ್ತಾ ಇದ್ದೀವಿ, ನಥಿಂಗ್ ಎಲ್ಸ್ ನಮ್ಮ ಮೈಂಡಲ್ಲಿ. ಸೊ ಅದಾದಮೇಲೆ ನಾನು ಸ್ವಲ್ಪ ಬೇಗ ಜೆಲ್ ಆಗೋದು ಕಡಿಮೆ, ಮಾತಾಡೋದು ಕಡಿಮೆ, ಸ್ವಲ್ಪ ಅಬ್ಸರ್ವ್ ಮಾಡ್ತೀನಿ. ಆ್ಯಂಡ್ ಅದು ತುಂಬ ಲಾಂಗ್ ಟೈಮ್ ತೊಗೊಳುತ್ತೆ. ನನಗೆ ಆ ವ್ಯಕ್ತಿ ವಿಶ್ವಾಸ ಇದ್ದಾರೆ ಅಂತ ಅನಿಸಿದ್ರೆ ಮಾತ್ರ ನಾನು ಮನಸ್ಸು ಬಿಚ್ಚಿ ಮಾತಾಡೋದು, ಅಲ್ಲಿವರೆಗೂ ಮಾತಾಡಲ್ಲ. ಆ್ಯಂಡ್ ಸ್ವಲ್ಪ ಅದೇ ಹುಡುಗಿರಿಗೆ ಒಂದು ಸ್ವಲ್ಪ ಬೇರೆ ಆ್ಯಟಿಟ್ಯೂಡ್ ಬೇರೆ ಇರುತ್ತೆ ಅಂತಾರಲ್ಲ, ಅದು ಇತ್ತು. ಆ್ಯಂಡ್ ನನ್ನ ಪಾಡಿಗೆ ನಾನು ಹೋಗೋದು. ಅವ್ರು ಏನು ಹೇಳ್ಕೊಟ್ಟಿದ್ರು ಒಂದು ಫಸ್ಟ್ 2 ಡೇಸು ಅದನ್ನು ಥ್ರೆಡ್ ಮಿಲ್ಲಲ್ಲಿ 5 ಕಿಲೋಮೀಟರ್ ಸ್ಪೀಡಲ್ಲಿ ಓಡಬೇಕು, ಅದು ಇದೆಲ್ಲ ನಾನು ಅದನ್ನು ಮಾಡ್ಕೊಂಡು ಹೋಗ್ತಾಯಿದ್ದೆ. ಸೊ ನಮ್ಮದು ಒಂದು ರೂಮ್ಮೇಟ್ ಕನ್ನಡ ಟೀಚರ್ ಮತ್ತು ಇವರು, ಅಂದರೆ ಅವರು ಸ್ವಲ್ಪ ಜೋವಿಯಲ್ಲಿ ಚೆನ್ನಾಗಿ ಮಾತಾಡ್ಕೊಂಡು ಪಟ ಅಂತ ಮಾತಾಡೋಂಥ ನನ್ನ ರೂಮ್ಮೇಟು. ಆ್ಯಂಡ್ ಸರ್ ಕೂಡ ಅವ್ರಿಗೆ ಯಾವುದೇ ಒಂದು ಕಲ್ಲಿದ್ದರೂ ಅವ್ರನ್ನ ಮಾತಾಡಿಸ್ಬಿಡುವಂತಹ ಕ್ಯಾರೆಕ್ಟರು ರಾಜೇಂದ್ರ ಸರ್ದು. ಇವಾಗ ನಾನು ನೆನಪಿಸ್ಕೋಬೇಕಂದ್ರೆ ರಾಜೇಂದ್ರ ಸರ್ದು. ಸೊ ಹಂಗಾಗಿ ಅವರಿಬ್ಬರು ಕನೆಕ್ಟ್ ಆಗಿಬಿಟ್ರು. ಅಂದರೆ ಮಾತಾಡ್ತಾ ಇದ್ದಾರೆ, ಬರೋದು ಹಾಯ್ ಸರ್ ಅಂತ ಹೇಳೋದು, ಅವರು ಇಬ್ಬರು ಕಥೆಗಳು ಹೇಳ್ಕೊಳ್ಳೋದು, ಇವತ್ತು ಕ್ಲಾಸಲ್ಲಿ ಹಿಂಗಾಯ್ತು ಸರ್ ಹಾಗೆ ಹೆಂಗೆ ಅಂತ. ಸೊ ನಾನು ನನ್ನ ಪಾಡಿಗೆ ನಾನು ಸೈಲೆಂಟಾಗಿ ಬರೀ ನಂದು ಸ್ಮೈಲು ಅಷ್ಟೇ, ಹಿಂಗೆ ಬರೋದು ಹಿಂಗೆ ಹೋಗೋದು. ಹಂಗಾಗಿ ಆ ಥರ ಜಿಮ್ದು ಕತೆ ನಡೀತಿತ್ತು. ಒನ್ ಡೇ ನಾನು ಮತ್ತು ನನ್ನ ರೂಮ್ಮೇಟು ಜಿಮ್ಮಿಗೆ ಬರ್ತಾಯಿದ್ವಿ. ಇವರು ಕ್ಲೋಸ್ ಮಾಡಿಕೊಂಡು, ರಾಜೇಂದ್ರ ಸರ್ ಕ್ಲೋಸ್ ಮಾಡ್ಕೊಂಡು ಕೆಳಗಡೆ ಬಂದು ನೇನು ಅವರು ಆಫೀಸ್ ಹತ್ರ ರೀಚ್ ಆಗಬೇಕು, ನಮ್ಮನ್ನು ನೋಡಿಬಿಟ್ಟು ಅಯ್ಯೋ ಮೇಡಮ್ ಇವಾಗಷ್ಟೇ ಕ್ಲೋಸ್ ಆಗಾಯಿತು, ಕ್ಲೋಸ್ ಆಗಿಬಿಟ್ಟು ಮಾಡಿಬಿಟ್ಟೆ ಇವತ್ತು ಜಿಮ್ನ ಅಂತ ಹೇಳಿದ್ರು. ನೀವು ಕಾಲ್ ಮಾಡಿ ಬರೋದಲ್ವಾ ಈಗ ಮತ್ತೆ ನೀವು ರಿಟರ್ನ್ ಹೋಗಬೇಕು, ಏನೋ ಒಂದು ನಮಗೆ ಬೇರೆ ಕೆಲಸ ಹೇಳಿದ್ದಾರೆ. ಸೊ ಹಾಗಾಗಿ ನಾವು ಇವಾಗ ಸ್ನ್ಯಾಕ್ಸ್ ತಿನ್ಕೊಂಡೇನೋ ಹೋಗಬೇಕು ಅಂತ ಹೇಳಿದ್ರು. ಅದಕ್ಕೆ ಹೌದಾ ಸರ್ ಅಂತ ಹೇಳಿದೆ. ಆ್ಯಂಡ್ ಅವತ್ತು ಆ್ಯಕ್ಚುಲಿ ನನಗೆ ಗೊತ್ತಿರೋ ಪ್ರಕಾರ ನನ್ನ ರೂಮ್ಮೇಟ್ ಬಂದಿರಲಿಲ್ಲ ಅಂತ ಅನಿಸುತ್ತೆ. ಸೊ ಇವರು ಮೇಡಮ್ ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ನೀವು ಕಾಲ್ ಮಾಡಿಬಿಟ್ಟು ಬನ್ನಿ ಅಂತ ಹೇಳಿದ್ರು. ನಾನು ಸರಿ ಸರ್ ಆಯಿತು ಅಂತಂದೆ. ಓಕೆ ನಂಬರ್ ತಗೊಳ್ಳಿ ಅಂತ ಹೇಳಿದ್ರು. ಹೇಳಿ ಸರ್ ಅಂತಂದೆ. ಮೇಡಮ್ ಪೆನ್ ಇದೆಯಾ ಅಂತ ಕೇಳಿದ್ರು. ಇಲ್ಲ ಸರ್ ನೀವು ಹೇಳಿ, ನನಗೆ ಮೈಂಡಲ್ಲಿ ಫೀಡ್ ಆಗುತ್ತೆ ಅಂತ ಹೇಳಿದೆ. ಓಕೆ ಒಂದೇ ಸಲ ಅವ್ರು ನನಗೆ ಹೇಳಿದ್ದು 9916338824 ಅಂತ. ಸಾರಿ, ಅದು ನಂಬರ್ ಹೇಳಿಬಿಟ್ಟೆ, ಇದು ಇವಾಗ ವರ್ಕಿಂಗಲ್ಲಿಲ್ಲ, ಹಂಗನ್ಬಿಟ್ಟು ಇವಾಗ ಡಯಲ್ ಮಾಡೋಕ್ಕೆ ಹೋಗ್ಬೇಡಿ. ಓಕೆ, ಅವ್ರದ್ದು ಕಾಂಟ್ಯಾಕ್ಟ್ ನಂಬರು ವರ್ಕಿಂಗಲ್ಲಿಲ್ಲ. ಸೊ ಅದು ನಂಬರ್ನ ಆ ಥರ ನಾನು ಅವ್ರು ಹೇಳಿದಾಗ ನನಗೆ ಫೀಡ್ ಆಯಿತು. ಸರಿ ಸರ್ ಆಯಿತು ಅಂತ ಅಂದ್ಬಿಟ್ಟು ನಾನು ಸೀದಾ ಹಾಸ್ಟೆಲ್ ಸ್ನ್ಯಾಕ್ಸ್ ಇರುತ್ತೆ ಒಂದು 5 o'clock ನಾವು ಸ್ನ್ಯಾಕ್ಸು ಕಾಫಿ ಟೀ ಎಲ್ಲ ಅಲ್ಲೇ ನಮಗೆ ಸ್ಟಾಫ್ಸ್ಗೂ ಇರೋದ್ರಿಂದ ನಾವು ಅಲ್ಲಿ ಹೋಗಬೇಕಾಗಿತ್ತು. ಹೋಗ್ಬಿಟ್ಟು ನಾನು ಸ್ನ್ಯಾಕ್ಸ್ ಎಲ್ಲ ತಿಂದುಬಿಟ್ಟು ಹೊರಗಡೆ ಕೈ ತೊಳೆಯೋಣ ಅಂತ ಬಂದೆ. ರಾಜೇಂದ್ರ ಸರ್ ಕೂಡ ಹಿಂದ್ಗಡೆ ಬಂದುಬಿಟ್ಟು ಪಟ್ ಅಂತ ನಾನು ಹಿಂಗೆ ಕೈ ತೊಳೆದು ಹಿಂಗೆ ಟರ್ನ್ ಆಗ್ತೀನಿ. ಮೇಡಮ್ ಇನ್ನೊಂದ್ಸಲ ನಂಬರ್ ಹೇಳಿ ನೀವು ಅಂತ ಕೇಳಿದ್ರು.
ನಾನು ಅವ್ರ ಮುಖನೂ ನೋಡಲ್ಲ ಆ್ಯಕ್ಚುಲಿ. ಅಂದರೆ ನನಗೆ ಫೇಸ್ ಮಾಡೋಕ್ಕಾಗಲ್ಲ, ಗೊತ್ತಿಲ್ಲ, ನಾನು ಅವ್ರ ಮುಖ ನೋಡಿಲ್ಲ. ಓಕೆ ಸರ್ ಅಂತ ಅಂದ್ಬಿಟ್ಟು ನಾನು ಜಸ್ಟು 991633 ಅದು ಏನು ನಂಬರ್ ಇತ್ತು ಅದನ್ನು ನಾನು ಹೇಳಿದೆ. ಹೇಳಾದ್ಮೇಲೆ ಓಕೆ ಅಂತಂದರು. ಸೊ ಹೋಗಿ ನಾನು ರೂಮಲ್ಲಿ ನನ್ನ ಫೋನ್ಗೆ ಹೋಗ್ಬಿಟ್ಟು ಫೀಡ್ ಮಾಡಿಕೊಂಡೆ. ಓಕೆ ರಾಜೇಂದ್ರ ಸರ್ ಅಂತ ಅಂದ್ಕೊಂಡು ಫೀಡ್ ಮಾಡಿಕೊಂಡೆ. ಸೊ ಅದಾದಮೇಲೆ ನಾವು ಇನ್ನೊಂದು ಸಲ ಜಿಮ್ಗೆ ಹೋಗಬೇಕಾದ್ರೆ ಅವ್ರಿಗೆ ಕಾಲ್ ಮಾಡಿ ಸರ್ ಇವತ್ತು ಕ್ಲಾಸ್ ಇದೆಯಾ ಇಲ್ವಾ ಅಂತ ಕೇಳಿಕೊಂಡೆ ನಾವು ಹೋಗ್ತಿದ್ವಿ. ಯಾಕಂದರೆ ಜಿಮ್ಗೂ ನಮ್ಮ ರೂಮ್ಗೂ 1 ಕಿಲೋಮೀಟ್ರ್ ಗ್ಯಾಪ್ ಇತ್ತು, ಅದು ದೊಡ್ಡ ಕ್ಯಾಂಪಸ್ಸು. ಸೊ ಹಾಗಾಗಿ ನಾವು ಇವತ್ತು ಮೇಡಮ್ ಅಂದರೆ ಟೈಮ್ ವೇಸ್ಟ್ ಆಗೋದು ಬೇಡ, ನಮಗೆ ಬೇರೆ ಬೇರೆ ಕೆಲಸಗಳಿರುತ್ತೆ, ಮತ್ತು ನಮಗೆ ಒಂದು 6:30 ಮೇಲೆ ಮಕ್ಕಳನ್ನ ಓದಿಸೋ ಸ್ಟಡಿ ಟೈಮ್ ಇರುತ್ತೆ, ಅಲ್ಲಿಗೆ ನಾವು ಇನ್ಚಾರ್ಜ್ ಆಗಿರ್ತೀವಿ. ಸೊ ಹಾಗಾಗಿ ನಾವು ಕಾಲ್ ಮಾಡಿ ಅಂದರೆ ಅದು ಸರ್ ಇವತ್ತು ಕ್ಲಾಸ್ ಇದೆಯಾ ಅಂತ ಕೇಳೋದು, ಆ ಥರ ಅದು ಸ್ಟಾರ್ಟ್ ಆಯಿತು. ಸೊ ಇವತ್ತಿಂದು ಏನು ನಾನು ಸ್ಟೋರಿ ಹೇಳಿದೆ, ನಂಬರ್ ನನ್ನ ಕೈಗೆ ಸಿಗೋವರೆಗೂ ನಾನು ಹೇಳಿದ್ದೀನಿ. ನನಗೆ ಅವತ್ತೇನು ಅನಿಸ್ತು ಅಂದರೆ ಓಕೆ ನಂಬರ್ ಒಂದು ಸಲ ಕೊಟ್ಟರು ಮತ್ತೆ ಯಾಕೆ ಅದನ್ನು ಬಂದು ಕೇಳಿದ್ರು ಅಂತ ನನ್ನ ಮನಸ್ಸಲ್ಲಿ ಕ್ವೆಶ್ಚನ್ ಆಯಿತು. ಓಕೆ ಸಮಥಿಂಗ್ ಈಸ್ ಮಿಸ್ಸಿಂಗ್ ಅಂತಲೂ ಅನ್ನಿಸ್ತು ಆ್ಯಂಡ್ ಸಮಥಿಂಗ್ ಈಸ್ ದೇರ್ ಅಂತಲೂ ಅನ್ನಿಸ್ತು, ಗೊತ್ತಿಲ್ಲ. ಬಟ್ ಒಂಥರ ಖುಷಿನೂ ಆಯಿತು. ಓಕೆ ಸರ್ಗೇನೋ ಸಮಥಿಂಗ್ ಫೀಲ್ ಆಗ್ತಾ ಇರ್ಬೋದೇನೋ, ಇಲ್ಲಾಂದರೆ ಸುಮ್ಮನೆ ಯಾಕೆ ಬಂದು ಕೇಳ್ತಾರೆ ಮೇಡಮ್ ಇನ್ನೊಂದು ಸಲ ನಂಬರ್ ಹೇಳಿ ಅಂತ ಅಂದ್ಕೊಂಡು ನಾನು ಅಷ್ಟೇ ಸುಮ್ಮನೆ ಅದೇ. ಒಂದು ಸ್ವಲ್ಪ ಎಲ್ಲೋ ಲೈಟಾಗಿ ಮನಸ್ಸಲ್ಲಿ ಖುಷಿ ಆಯಿತು, ಬಟ್ ಅದನ್ನ ನಾನೆಲ್ಲೂ ಎಕ್ಸ್ಪ್ರೆಸ್ ಮಾಡಿಲ್ಲ. ಸೊ ಹಂಗಾಗಿ ಸೊ ಕಾಂಟ್ಯಾಕ್ಟ್ ನಂಬರ್ ನನ್ನ ಕೈಗೆ ರೀಚ್ ಆಗೋವರೆಗೂ ಸೊ ಇದಿಷ್ಟು ಸ್ಟೋರಿ ಇವತ್ತು ಹೇಳಿದ್ದೀನಿ. ಇನ್ನು ನೆಕ್ಸ್ಟು ವಿಡಿಯೋದಲ್ಲಿ ಕಾಂಟ್ಯಾಕ್ಟ್ ನಂಬರ್ ಸಿಕ್ಕಿದ ತಕ್ಷಣ ಪ್ರೀತಿ ಆಗಿಬಿಡುತ್ತಾ, ಆ್ಯಂಡ್ ಮದುವೆನೇ ಮಾಡ್ಕೊಳ್ಬಾರ್ದು, ಮನೆ ಜವಾಬ್ದಾರಿ ತಗೊಳ್ಬೇಕು ಅಂತಿದ್ದ ನಾನು ಒಂದು ಮದುವೆಗೆ ನಾನು ಅಕ್ಸೆಪ್ಟ್ ಮಾಡಬೇಕು ಅನ್ನೋದಾದರೆ ಏನು ಚಾಲೆಂಜಸ್ ಇತ್ತು, ಆ್ಯಂಡ್ ಅದನ್ನು ನಾನು ಯಾವ ರೀತಿ ಇವ್ರನ್ನ ನಾನು ಆಕ್ಸೆಪ್ಟ್ ಮಾಡಿಕೊಂಡೆ, ಆ್ಯಂಡ್ ಆ ಥರ ಒಂದು ಟರ್ನಿಂಗ್ ಪಾಯಿಂಟೇ ಇದೆ. ನಾನು ಇವತ್ತಿಗೂ ಹುಡುಕ್ತಾ ಇದ್ದೀನಿ ಅದು ಯಾವ ವ್ಯಕ್ತಿ ನನಗೆ ಆ ಥರ ಟರ್ನಿಂಗ್ ಪಾಯಿಂಟ್ ಕೊಟ್ಟಿದೆ ಅಂತ. ಒಬ್ಬ ವ್ಯಕ್ತಿ ಎಂಟ್ರಿ ಆಯಿತು ನನ್ನ ಲೈಫಲ್ಲಿ. ಆ ವ್ಯಕ್ತಿ ಹೇಳಿದ ಮಾತು ಕೇಳಿ ನಾನು ಡಿಸಿಷನ್ ಚೇಂಜ್ ಮಾಡ್ಕೊಳ್ಳೋ ಹಾಗಾಯಿತು. ದ್ಯಾಟ್ ಐ ವಿಲ್ ಟೆಲ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಸೊ ಐ ಹೋಪ್ ನಿಮಗೆ ಇದು ಇಷ್ಟ ಆಗಿದೆ ಅಂತ, ಯಾಕಂದರೆ ನನಗಂತೂ ಖುಷಿ ಆಯಿತು. ನನ್ನ ಹಸ್ಬೆಂಡ್ ಬಗ್ಗೆ ನಾನು ಎಷ್ಟು ಮಾತಾಡ್ತಿದ್ರು ನನಗೆ ಖುಷಿ ಆಗುತ್ತೆ. ಸೊ ಈ ವಿಡಿಯೋ ನೋಡ್ತಾ ಇದ್ದೀರಾ, ಯಾರೆಲ್ಲ ಹಸ್ಬೆಂಡ್ ಇದ್ದಾರೆ ನಿಮ್ಮ ಜೊತೆ ಸ್ಟಿಲ್ ಇವಾಗಲೂ ಕೂಡ, ಓಕೆ ಯು ಕ್ಯಾನ್ ರೀಕಾಲ್ ಮಾಡ್ಕೊಳ್ಳಿ ನಿಮ್ಮ ಲವ್ ಸ್ಟೋರಿ ಹೇಗೆ ಸ್ಟಾರ್ಟ್ ಆಯಿತು, ಆ್ಯಂಡ್ ಇರುತ್ತಲ್ಲ ಕತೆಗಳು. ಆ್ಯಂಡ್ ಯಾರೆಲ್ಲ ಏನೋ ಡಿಸ್ಟೆನ್ಸಲ್ಲಿ ಇದ್ದೀರಾ, ಸೊ ಯು ಕ್ಯಾನ್ ಆಲ್ಸೋ, ಯಾರೆಲ್ಲ ಕಳ್ಕೊಂಡಿದ್ದೀರಾ ನಿಮಗೂ ಕೂಡ ಇದೊಂದು ಚಾನ್ಸು. ಸೊ ಫಸ್ಟಿಂದ ರಿವೈಂಡ್ ಮಾಡಿ ನೋಡಿಕೊಂಡು ಅದನ್ನು ಎಂಜಾಯ್ ಮಾಡಿದ್ರೆ ಸೊ ನಮಗೂ ಕೂಡ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಡೇಗೆ ನಾವು ನಮ್ಮ ಮೈಂಡನ್ನು ಟ್ರೈನ್ ಮಾಡ್ಕೊಳ್ಬೋದು. ಏನೋ ಸ್ಯಾಡ್ ಆಗಿ ಬೇರೆ ಥರ ನಾವು ನೆನಪುಗಳನ್ನ ಮಾಡ್ಕೊಳ್ಳೋ ಬದಲು ಇದು ಐ ಥಿಂಕ್ ಇಟ್ಸ್ ಅ ಗುಡ್ ವೇ. ಫ್ರಮ್ ದ ಡೇ 1 ನಾವು ಮೀಟ್ ಮಾಡಿದ್ರಿಂದ ಹಿಡಿದು ಇಲ್ಲಿವರೆಗೂ ಏನೇನೆಲ್ಲ ಆಯಿತು, ಅಪ್ಸ್ ಆ್ಯಂಡ್ ಡೌನ್ಸು ಆ್ಯಂಡ್ ಖುಷಿ ವಿಚಾರ, ಕಲಿಸಿದ್ದೇನು ಎಲ್ಲವನ್ನು ನಾವು ನೆನಪು ಮಾಡಿಕೊಂಡೆ. ಅದಕ್ಕಿಂತ ದೊಡ್ಡ ಏನೋ ಖುಷಿ ಇಲ್ಲ. ನನಗಂತೂ ಖುಷಿಯಾಗಿದೆ ನನ್ನ ಸ್ಟೋರಿ ಕೇಳಿ. ನಿಮ್ಗೆ ಅನಿಸ್ಬೋದು ನಿಮ್ಮ ಸ್ಟೋರಿ ಇಟ್ಕೊಂಡು ನಾವೇನು ಮೇಡಮ್ ಮಾಡೋದು, ಏನಕ್ಕೆ ಶೇರ್ ಮಾಡ್ತಿದ್ದೀರಾ ಅಂತ ಕೆಲವರು ಕೇಳ್ಬೋದು. ಯಾರಿಗಿಷ್ಟ ಇಲ್ಲ ಹಿಂಗೆ ಸ್ಕ್ರೋಲ್ ಮಾಡೋ ಆಪ್ಷನ್ ಕೊಟ್ಟಿದ್ದಾರೆ, ಪ್ಲೀಸ್ ಸ್ಕ್ರೋಲ್ ಮಾಡಿ. ಯಾರಿಗೆ ಇಷ್ಟ ಆಗುತ್ತೆ, ಒಂದು ಕ್ಯೂರಿಯಾಸಿಟಿ ಇರುತ್ತೆ ಇವ್ರ ಲೈಫಲ್ಲಿ ಏನು ನಡೆದಿರ್ಬೋದು, ಏನಕ್ಕೆ ಇವ್ರು ಇಷ್ಟೊಂದು ಅವರ ಹಸ್ಬೆಂಡನ್ನು ಹಚ್ಕೊಂಡಿದ್ದಾರೆ, ಪ್ರೀತಿ ಮಾಡಿದ್ದಾರೆ ಅಂತ ನೀವು ಕೇಳ್ತಿದ್ರಲ್ಲ. ಈ ರೀತಿ ನಾವು ನೋಡಿಲ್ಲ ಮೇಡಮ್ ಇವಾಗಿನ ಕಾಲದಲ್ಲಿ ಆ ಥರ ಅಂತ. ನಿಜವಾಗ್ಲೂ ಹೇಳ್ತೀನಿ, ಒಂದು ನನಗೆ ಇಷ್ಟೊಂದು ನೆನಪಾಗ್ತಿದೆ, ನನಗೆ ಇಷ್ಟೊಂದು ಖುಷಿ ಆಗ್ತಿದೆ. ಆ್ಯಂಡ್ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಯಾವ ಮಟ್ಟಿಗಿದೆ ಅಂದರೆ ಲಿಟ್ರಲಿ ನನ್ನ ಜೀವ ಹೋಗೋವರೆಗೂ ಕೂಡ ನಾನು ಇದನ್ನು ಸಂಭ್ರಮಿಸ್ತಾ ಇರ್ತೀನಿ ಅಂತ ನಾನು ಅಂದ್ಕೊಳ್ತೀನಿ. ಆ ರೇಂಜಿಗೆ ನಾವು ಬದುಕಿದ್ದೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಪಾರ್ಟ್ 2 ವಿಡಿಯೋಲಿ ಕಾಂಟ್ಯಾಕ್ಟ್ ನಂಬರ್ ಸಿಕ್ಕಿದ ಮೇಲೆ ಏನಾಯಿತು ಆ್ಯಂಡ್ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ನ ನಾನು ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಆಲ್ ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಹ್ಯಾವ್ ಅ ಗುಡ್